ಒಂದಿಡೀ ರಾಜ್ಯವನ್ನ ಆಳ್ತಾ ಇರುವ ಸರ್ಕಾರವನ್ನ, ರಾಜ್ಯದ ಬಹುಪಾಲು ಜನರನ್ನ, ಮಾಧ್ಯಮಗಳನ್ನ, ಕಾನೂನಿನ ವ್ಯವಸ್ಥೆಯನ್ನ, ಪೊಲೀಸರನ್ನ, ಎಸ್ಐಟಿ ಅಧಿಕಾರಿಗಳನ್ನ ಒಂದಷ್ಟು ಬೆರಳೆಣಿಕೆಯಷ್ಟು ಜನ ಬಕರಾ ಮಾಡಿದ್ದಾರಾ? ಹೀಗೊಂದು ಅನುಮಾನಕ್ಕೆ ಕಾರಣವಾಗಿದ್ದು ಇವತ್ತು ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ ಈ ಧರ್ಮಸ್ಥಳ ವಿರುದ್ಧದ ಷಡ್ಯಂತರ, ಈ ವಿಚಾರಕ್ಕೆ ಸಂಬಂಧಪಟ್ಟ ಮತ್ತೊಂದು ಎಕ್ಸ್ಕ್ಲೂಸಿವ್ ದಾಖಲೆ. ಜುಲೈ 11 ವೀಕ್ಷಕರೇ, ಕರ್ನಾಟಕ ಬಹುಶಃ ಮರಿಬಾರದು ಈ ದಿನಾಂಕವನ್ನು. ಯಾಕಂದ್ರೆ ಜುಲೈ 11ನೇ ತಾರೀಕು ಕೈಯಲ್ಲೊಂದು ಬುರುಡೆಯನ್ನ ಹಿಡಿದು ಇಂಥ ನೂರಾರು ಬುರುಡೆಗಳನ್ನ ನಾನು ಒಬ್ಬನೇ ಗುರುತು ಮಾಡಿ ಭೂಮಿಯಿಂದ ಆಚೆ ತೆಗೆಯಬಲ್ಲೆ. ಎಲ್ಲಿಂದ? ಧರ್ಮಸ್ಥಳ ಅನ್ನೋ ಪುಣ್ಯ ಕ್ಷೇತ್ರದ ನೆಲದಿಂದ. ನನಗೆ ಅವಕಾಶ ಕೊಡಿ ಅಂತ ಹೇಳಿ ಬಂದ ಈ ಮುಸುಕುದಾರಿ ಚಿನ್ನಯ್ಯ. ಜುಲೈ 11ಕ್ಕೆ ಕತೆ ಶುರುವಾಯಿತು ಅಂತ ಹೇಳಿ ನಾವು ನೀವು ಭಾವಿಸಿದ್ವಿ. ಆದ್ರೆ ಈ ಷಡ್ಯಂತರ ಇವತ್ತು ಬಹುಶಃ ಯಾವುದೇ ಅಂಜಿಕೆ, ಅಳುಕು ಅಥವಾ ಅನುಮಾನ ಇಲ್ಲದೆ ಈ ಪದವನ್ನ ಬಳಕೆ ಮಾಡಬಹುದು. ಷಡ್ಯಂತರ. ಈ ಷಡ್ಯಂತರದ ಕಥೆ ಜುಲೈ 11ಕ್ಕಲ್ಲ ಪ್ರಾರಂಭ ಆಗಿರೋದು, ಬದಲಾಗಿ ಮೇ 5ನೇ ತಾರೀಕಿಗೇನೆ ಈ ಕತೆಗೊಂದು ಕ್ಲೈಮ್ಯಾಕ್ಸ್ ಸಿಕ್ ಹೋಗಿತ್ತು. ನಾವು, ನೀವು, ನಮ್ಮ ರಾಜ್ಯ ಸರ್ಕಾರದ ಆದೇಶದ ಮೇಲೆ ನಿರ್ಮಾಣವಾದ ಎಸ್ಐಟಿ, ಧರ್ಮಸ್ಥಳದ ಸ್ಥಳೀಯರು, ಕರ್ನಾಟಕದ ಜನರು ಎಲ್ಲರೂ ಕೂಡ ಕೇವಲ ಜುಲೈ 11ರ ಆ ಒಂದು ಸೀನನ್ನೇ ಗಮನಿಸಿ ಇವತ್ತಿನಿಂದ ಕತೆ ಶುರುವಾಯಿತು ಅಂತ ಹೇಳಿ ನಂಬಿ ಮೋಸ ಹೋಗ್ಬಿಟ್ರು. ಮೇ 5ನೇ ತಾರೀಕು ಸುಪ್ರೀಂ ಕೋರ್ಟ್, ಈಗೇನೆಲ್ಲ ಕಥೆಗಳನ್ನ ನಾವು ಕೇಳಿದ್ವಿ, ನೂರಾರು ಶವಗಳು, ಹೆಣ್ಣು ಮಕ್ಕಳು, ಅತ್ಯಾಚಾರ, ಬಗೆದ್ರೆ ಭೂಮಿಯಿಂದ ಅಸ್ಥಿಪಂಜರಗಳು ಮೇಲೆದ್ದು ಬರುತ್ತೆ, ಈ ಕಥೆಯನ್ನ ಸುಪ್ರೀಂ ಕೋರ್ಟ್ ಕೂಡ ಕೇಳಿತ್ತು. ಸುಪ್ರೀಂ ಕೋರ್ಟ್ ಕೇಳಿದ್ದು ಮಾತ್ರವಲ್ಲ, ಹೀಗೆ ಕತೆ ಹೇಳಿದವರಿಗೆ ಛೀಮಾರಿ ಹಾಕಿತ್ತು. ನೀವು ತಂದಿರುವ ಅರ್ಜಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲ, ಬದಲಾಗಿ ರಾಜಕೀಯ, ಹಣ ಹಾಗೆ ಪಬ್ಲಿಸಿಟಿಗೆ ಸಂಬಂಧಪಟ್ಟ ಅರ್ಜಿಯಂತೆ ಕಾಣ್ತಾ ಇದೆ ಅಂತ ಹೇಳಿ ನೇರಾನೇರೋ ಮಾತುಗಳಲ್ಲಿ ಸುಪ್ರೀಂ ಕೋರ್ಟ್ ಇದನ್ನ ಖಂಡಿಸಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ನೀಡಿದಂತಹ ಇಂಥದ್ದೊಂದು ಮಹತ್ವದ ಆದೇಶವನ್ನ ಮರೆಮಾಚಿ, ಮುಚ್ಚಿಟ್ಟು, ಎಲ್ಲೂ ಪ್ರಸ್ತಾಪ ಮಾಡದೆ ಹೊಸದೊಂದು ತನಿಖೆ, ಹೊಸದೊಂದು ಕತೆ ಇದೆಲ್ಲವನ್ನ ಹೇಳಿ ನಂಬಿಸಿ ಬರೋಬ್ಬರಿ ತಿಂಗಳಾನುಗಟ್ಲೆ ಸಮಯವನ್ನ ವ್ಯರ್ಥ ಮಾಡಿದ್ದು ಅಲ್ಲದೆ, ನಾನಾಗ್ಲೇ ಹೇಳಿದ ಹಾಗೆ ರಾಜ್ಯದ ಜನರು, ಸರ್ಕಾರ, ಎಸ್ಐಟಿ, ನ್ಯಾಯಾಂಗ ವ್ಯವಸ್ಥೆ ಇದೆಲ್ಲವನ್ನ ಕೂಡ ಬಕರಾ ಮಾಡಿಬಿಟ್ರ ಬೆರಳೆಣಿಕೆಯಷ್ಟು ಜನ ಅನ್ನೋ ಅನುಮಾನ ಶುರುವಾಗಿದೆ. ಈ ಅನುಮಾನಕ್ಕೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಚರ್ಚೆಯಲ್ಲಿ ವಕೀಲರಾದ ಸೂರ್ಯ ಮುಕುಂದ್ ಅವರಿದ್ದಾರೆ, ಪತ್ರಕರ್ತರು ಕೀರ್ತಿ ಶಂಕರ್ ಘಟ್ಟ ಹಾಗೆ ಹೋರಾಟಗಾರರಾದ ದಿನೇಶ್ ಗಾಣಿಗ ಅವರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮತ್ತೋರ್ವ ವಕೀಲರಾದ ನಾರಾಯಣ ಸ್ವಾಮಿ ಅವರು ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಹಿರಿಯ ವಕೀಲರಾದ ಅಮೃತೇಶ್ ಅವರು ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಹಾಗೆ ಮತ್ತೋರ್ವ ಪತ್ರಕರ್ತರು ವಸಂತ್ ಗಿಳಿಯಾರ್ ಅವರು ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಅವರು ಬಂದ ನಂತರದಲ್ಲಿ ಅವರನ್ನು ಪ್ರಶ್ನೆ ಮಾಡೋಣ. ಕೀರ್ತಿ ಅವರೇ, ಷಡ್ಯಂತರ ಕರಿಬೇಡಿ ಹಾಗೆ. ಷಡ್ಯಂತರ ಅಂದವರೆಲ್ಲ ನೂರಾರು ಮಂದಿ ಹೆಣ್ಣು ಮಕ್ಕಳಿಗೆ ಸಿಗಬೇಕಾದ ನ್ಯಾಯದ ವಿರುದ್ಧವಾಗಿ ನಿಂತವರು. ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಲ್ವಾ? ನೀನೊಬ್ಳು ಹೆಣ್ಮಗಳಲ್ವಾ? ಸ್ಮಿತಾ ರಂಗನಾಥ್, ನೀನೊಬ್ಳು ಹೆಣ್ಮಗಳಲ್ವಾ? ಹೆಣ್ಣು ಮಗಳ ನ್ಯಾಯವನ್ನ ನಿರಾಕರಿಸಿ ನೀವು ಷಡ್ಯಂತರ ಅಂತ ಕರಿತಿದ್ದೀರಿ. ನಾಚಿಕೆ ಆಗ್ಬೇಕು ನಿಮ್ಗೆ. ಹಿಂಗೆ ಅಲ್ವಾ ಕರೆದದ್ದು? ನಾವು ಮಾತ್ರ ಸತ್ಯವಂತರು, ನಾವು ಹೇಳ್ತಿರೋದೆಲ್ಲ ಪರಮ ಸತ್ಯ, ಹಿಂಗೆ ಅಲ್ವಾ ಕಾಮೆಂಟ್ ಬಾಕ್ಸ್ ನಲ್ಲಿ ಬರ್ತಾ ಇದ್ದಿದ್ ಕಾಮೆಂಟ್ಗಳು? ಸತ್ಯ ಅಂದ ಮೇಲೆ ಸತ್ಯವನ್ನ ಮುಚ್ಚಿಡೋದು ಕೂಡ ಸುಳ್ಳು ಅಂತಲೇ ಅಲ್ವಾ? ಸುಪ್ರೀಂ ಕೋರ್ಟ್ ನಲ್ಲಿ ಇಂಥದ್ದೊಂದು ಆದೇಶ ಬಂದಿದ್ದನ್ನ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ಅಂದ್ರೆ ಇದನ್ನ ಏನಂತ ಕರಿಬೇಕು? ಇವರು ಆರಂಭದಲ್ಲೇ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ನಾವು ಚಿನ್ನಯ್ಯನನ್ನ ಅಂದ್ರೆ ಅವತ್ತಿನ ದಿನ ಮುಸುಕುದಾರಿಯನ್ನ ಕರ್ಕೊಂಡು ಸುಪ್ರೀಂ ಕೋರ್ಟ್ ಮೆಟ್ಲಿಗೆ ಹೋಗಿದ್ವಿ ಅಂತ. ನಾವು ಟಿ ಜಯಂತ್ ಮಾತಾಡೋದನ್ನ ಕೇಳಿದ್ದೆ ಒಂದ್ ಕಡೆ. ಟಿ ಜಯಂತ್ ಹೇಳ್ತಾರೆ, ನಾವು ಸುಪ್ರೀಂ ಕೋರ್ಟ್ ಹೋಗಿದ್ವಿ, ಆದ್ರೆ ಅಲ್ಲಿ ಅಕ್ಸೆಪ್ಟ್ ಮಾಡ್ಲಿಲ್ಲ, ವಾಪಸ್ ಬಂದ್ವಿ, ಆಮೇಲೆ ಇಲ್ಲಿಗೆ ಬಂದ್ವಿ, ಇಲ್ಲಿ ಬಂದ್ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿದ್ವಿ ಅಂತ. ಬಟ್ ಅಷ್ಟರಲ್ಲಿ ಏಪ್ರಿಲ್ 30ನೇ ತಾರೀಕು ಅರ್ಜಿ ಹಾಕಿದ್ದಾರೆ ಇವರು. 5ನೇ ತಾರೀಕು ವಿಚಾರಣೆಗೆ ಬಂದಿದೆ. ಅವತ್ತೇ ಇದನ್ನ ಸ್ಪಷ್ಟವಾಗಿ ನೀಟಾಗಿ 2 ಪುಟಗಳಲ್ಲಿ ನೀಟಾಗಿ ಹೇಳ್ಬಿಟ್ಟು, ನೋಡಿ ನೀವು ಇಲ್ಲಿ ಬಂದಿರೋದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಕಾಣಿಸ್ತಾ ಇಲ್ಲ, ಇದು ನಿಮಗೆ ಆ ವೈಯಕ್ತಿಕ ಹಿತಾಸಕ್ತಿ ಕಾಣ್ತಾ ಇದೆ, ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ಕಾಣಿಸ್ತಾ ಇದೆ, ಇಲ್ಲಿ ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಕಾಣಿಸ್ತಾ ಇದೆ. ಸೊ ಹಾಗಾಗಿ ನಾವು ಇದನ್ನ ಅಕ್ಸೆಪ್ಟ್ ಮಾಡಕ್ ಆಗಲ್ಲ ಅನ್ನೋ ಕಾರಣಕ್ಕೆ ರಿಜೆಕ್ಟ್ ಆದ್ಮೇಲೆ ಅಲ್ಲಿಗೆ ಮುಗಿಬೇಕಾಗಿತ್ತು. ಬಟ್ ಅದನ್ನೇ ಒಂದು ವಿಡಿಯೋದ ಸ್ಕ್ರಿಪ್ಟ್ ಮಾಡ್ಬಿಟ್ರಲ್ಲ. ನಾನು ಇವತ್ತು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ನಾನು ಕಾಪಿಯನ್ನು ಓದ್ತಾ ಇದ್ದಾಗ ಆ ಕಾಪಿ ಮತ್ತು ಸಮೀರನ ಸ್ಕ್ರಿಪ್ಟ್ ಬೋತ್ ಆರ್ ಸೇಮ್. ಬ್ಲಾಕ್ ಕಲರ್ XUV 505 ಗಾಡಿ, ಬೆಳಗ್ಗೆ ಒಂದು ರಾತ್ರಿ ಒಂದು ಹೆಣ, ಆಮೇಲೆ ಇದು ಎಂತ ಮೈಸೂರಿನ ಹುಡುಗಿ ಬಂದ್ಲು, ಅವಳು ನೆಕ್ಸ್ಟ್ ಡೇ ಅಲ್ಲಿ ಉದಯವಾಣಿ ಪೇಪರ್ ಅಲ್ಲಿ ಸುತ್ತಾಕಿ ಅವಳು ಸೇಮ್ ಸ್ಕ್ರಿಪ್ಟ್ ಆಸ್ ಇಟ್ ಈಸ್. ಅಂದ್ರೆ ರಿಜೆಕ್ಟ್ ಆಗಿರೋ ಒಂದು ರಿಪಿಟೇಷನ್ ನ ಯೂಟ್ಯೂಬ್ ವಿಡಿಯೋದ ಸ್ಕ್ರಿಪ್ಟ್ ಬಳಸಬಹುದಾ ಅಂತ ನನಗೆ ಆಶ್ಚರ್ಯ ಆಗಿ ಫಸ್ಟ್ ಟೈಮ್. ಎಷ್ಟು ಡೀಸೆಂಟ್ ಆಗಿ, ಎಷ್ಟು ನೀಟಾಗಿ. ಅಂದ್ರೆ ಅಲ್ಲಿ ತನಕ ನಾವು ನೋಡಿದ್ವಲ್ಲ, ನಮ್ಗೆ ಪರಿಚಯ ಇಲ್ಲ, ನಮ್ಗೆ ಗೊತ್ತಿಲ್ಲ, ಸೌಜನ್ಯ ಕೇಸ್ಗೂ ಬುರುಡೆ ಕೇಸ್ಗೂ ಸಂಬಂಧ ಇಲ್ಲ, ಅವನಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದವರು ಇತ್ತೀಚೆಗೆ ಯೂಟರ್ನ್ಗಳು ನಾವು ನೋಡ್ತಾ ಇದೀವಿ.
ಸಮೀರ್ನು ಹೇಳಿದ್ದಾಯ್ತು, ನನ್ನ ಹತ್ರ ಬಂದು ನಾನೇ ಜೀವಂತ ಸಾಕ್ಷಿ ಅಂತ ಹೇಳಿದ್ದಕ್ಕೆ ನಂಬಿ ನಾನು ವಿಡಿಯೋ ಮಾಡಿಬಿಟ್ಟೆ ಅಂತ. ಇವತ್ತು ಚಿನ್ನಯ್ಯ ಜೈಲಲ್ಲಿ ಬಿಡಿ ಇನ್ಯಾರು ಇಲ್ಲ, ಚಿನ್ನಯ್ಯ ಬಿಟ್ಟು ಉಳಿದವ್ರು ಯಾರು ಇಲ್ಲ. ಯಾಕಂದ್ರೆ ಚಿನ್ನಯ್ಯನ ನಂಬಿಸಿ ಕರ್ಕೊಂಡ್ಬಂದ್ರೋ, ಚಿನ್ನಯ್ಯನ ನಂಬಿ ಬಂದೋ ಏನಾದ್ರೂ ಆಗಿರ್ಲಿ, ಬಟ್ ಇವಾಗ ಫೈನಲಿ ವರ್ಡಿಕ್ಟ್ ಬರೋ ತನಕ, ಸಿಸೈಟಿ ರಿಪೋರ್ಟ್ ಕೊಡೋ ತನಕ ನಾನು ಹೇಳ್ತಾರೆ. ಬಟ್ ಜೈಲಲ್ಲಿ ಇರೋದವನು ಆತ ಒಬ್ಬನೇ ಇವತ್ತು ತೋರಿಸ್ತಾ ಇದ್ದೀನಿ ಮಾಧ್ಯಮದಲ್ಲಿ, ಕಣ್ಣೀರ್ ಹಾಕ್ತಾ ಇದ್ದಾನ ಅವನು, ನಾನೇನು ಮಾಡಿಲ್ಲ ಅಂತ ಹೇಳ್ತೇನೆ, 183 ರೆಕಾರ್ಡ್ ಮಾಡ್ತಿದ್ದಾರೆ ಅಂತ. ಬಟ್ ಸುಪ್ರೀಂ ಕೋರ್ಟ್ಗೆ ಹೋಗಿ ಬಂದ ಅಂದ್ರೆ ನಾವೇನ್ ಮಾಡ್ತೀವಿ ಈ ನೆಲದಲ್ಲಿ, ಈ ಸಂವಿಧಾನದ ಈ ಕಾನೂನಿನ ನೆಲದಲ್ಲಿ ನಾವೇನ್ ಹೇಳ್ತೀವಿ, ಒಂದು ಹಂತವಾಗಿ ಹೋದ್ರೆ ಲಾಸ್ಟಿಗೆ ಒಂದು ಸುಪ್ರೀಂ ಕೋರ್ಟ್ ತನಕ ಹೋಗೋಣಪ್ಪ ಅದೊಂದು ಫೈನಲ್ ಸ್ಟೇಜ್. ಆಯ್ತು, ಸುಪ್ರೀಂ ಕೋರ್ಟ್ ಹೇಳಿದ್ದಾಯ್ತಲ್ಲ, ಅದ್ರಲ್ಲಿ ತುಂಬಾ ಸ್ಪಷ್ಟವಾಗಿ ಯಾಕೆ 5, 6, 7 ಪೇಜಸ್ ಅಲ್ಲಿ ಕೆಲವು ಸುಳ್ಳು ದಾಖಲೆಗಳನ್ನ ಮೆನ್ಷನ್ ಮಾಡಿದಿರಿ ಅಂತ ಹೇಳಿದ್ರು. ಯಾಕೆ ಇದ್ರಲ್ಲಿ ಪಾರ್ಟಿ 6 ಮತ್ತೆ 7 ಸಿಬಿಐ ಮತ್ತೆ ಧರ್ಮಸ್ಥಳವನ್ನು ಪಾರ್ಟಿ ಮಾಡಿದಿರಿ ಅಂತ ಕೇಳಿದೆ ಕೋರ್ಟು. ಸೊ ಇದನ್ನೆಲ್ಲ ಇಟ್ಕೊಂಡು ಕೇಳಿದಾಗ, ಸರಿ ಇದನ್ನ ಇಟ್ಕೊಂಡು ಇವಾಗ ನಾವು ಮತ್ತೆ ನಮ್ಗೆ ಹಿಂಗಾಗಿದೆ ಅಂತ ಇಲ್ಲೆಲ್ಲಾದ್ರೂ ಬಂದ್ರೆ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದ್ಮೇಲೆ ಸರ್ಕಾರ ಒಪ್ಪದೇ ಇರ್ಬೋದು, ಅಥವಾ ಕೆಲವೊಂದು ಕೋರ್ಟ್ಗಳು ಒಪ್ಪದೇ ಇರ್ಬೋದು, ಬೇರೆ ಯಾರು ಒಪ್ಪದೇ ಇರ್ಬೋದು. ಸೊ ಹಂಗಾಗಿ ಇದನ್ನ ಎಮೋಷನಲಿ ಜನರಿಗೆ ತಲುಪಿಸೋಣ. ಹೆಂಗ್ ತಲುಪಿಸೋದು ಎಮೋಷನಲಿ? ಸೇಮ್ ಸ್ಕ್ರಿಪ್ಟ್ ಸಮೀರ್ ಕೈಲಿ ಮಾಡ್ಸೋಣ, ಮಾರ್ಚ್ ನಂತರ ಏನ್ ಮಾಡೋಣ, ಹೋಗೋಣ ಗವರ್ಮೆಂಟ್ ಹತ್ರ ಹೋಗೋಣ, ಇವನ್ನೇ ಕರ್ಕೊಂಡು ಹೋಗೋಣ, ಒಂದು ಬುಡೆ ತಗೊಂಡು ಹೋಗೋಣ, ಅದೇ ಬುಡೆ ತಗೊಂಡು ಅಲ್ಲಿಗೆ ಹೋಗೋಣ, SIT ರಚನೆ ಮಾಡ್ಸೋಣ, ನಮ್ಗೆ ಬೇಕಾದಾಗ ಮಾಡ್ಸೋಣ. ಹಾಗಿದ್ದೇನಾಯ್ತು ಇವಾಗ ಇಲ್ಲಿಯ ತನಕ ಬಂದು ನಿಂತಿದೆ. ಇವತ್ತು ಈ ಕಡೆ ಡೈಲಾಗ್ ಯಾಕೆ ಬಿಟ್ಬಿಟ್ರು ಅಂತ ಹೇಳಿ, ಅದೇ ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್, ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್, ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್, ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್, ಬಹಳ ಇಂಪಾರ್ಟೆಂಟ್ ಡೈಲಾಗ್ ಇದು. ಇದನ್ನ ಯಾಕೆ ಬಿಟ್ರು? ಆರ್ಡರ್ ಕಾಪಿ ಸ್ಕ್ರಿಪ್ಟ್ ಮಾಡಿರೋದು ಇದ್ರ ಮೇಲೆ ಪಿಟಿಷನ್, ರಿಟ್ ಪಿಟಿಷನ್ ಕೊಟ್ಟಿದ್ರಲ್ಲ, ಅರ್ಜಿ ಸಲ್ಲಿಸೋದ್ರಲ್ಲಿರೋದು ಇದು. ನೀವು ಓದ್ತಾರದ ಆರ್ಡರ್ ಕಾಪಿ 184/2025 ಆರ್ಡರ್ ಕಾಪಿ ಓದ್ತಾ ಇದ್ದೀರಾ. ಪಾಪ ಆರ್ಡರ್ ಕಾಪಿ ಯಾಕೆ ಓದಕ್ಕಾಗಲ್ಲ? ಜಗತ್ತಿಗೆ ಇದ್ರದ್ದು ಈ ಆರ್ಡರ್ ಕಾಪಿ ಬಗ್ಗೆ ಮಾತಾಡಿಲ್ವಲ್ಲ ಅವರು, ಜಗತ್ತಿನ ಎದುರುಗಡೆ ಹೇಳೇ ಇಲ್ವರ, ಇಲ್ಲಿ ತನಕ ಮುಚ್ಚಿಟ್ಟಿದ್ರಲ್ಲ ಅದನ್ನ. ಇವತ್ತೇ ತಾನೇ ಗೊತ್ತಾಗಿದ್ದು, ಇವತ್ತು ಬೆಳಗ್ಗೆ ರಿಪಬ್ಲಿಕ್ ಅಲ್ಲಿ ಅದು ಬ್ರೇಕ್ ಆದ್ಮೇಲೆ ಗೊತ್ತಾಗಿದ್ದು, ಓ ಹಿಂಗೊಂದು ಆಗಿತ್ತಂತೆ, ಅದಕ್ಕೊಂದು ಆರ್ಡರ್ ಬಂದಿತ್ತಂತೆ ಅಂತ. ಆಮೇಲೆ ಉಳಿದವ್ರು ಸರ್ಚ್ ಮಾಡಿ ಗೊತ್ತಾಗ ಡಾಕ್ಯುಮೆಂಟ್ ಬಂದಿದೆ. ಸೊ ಹಾಗಾಗಿ ಅವರು ಆರ್ಡರ್ ಕಾಪಿಯನ್ನು ಇಟ್ಕೊಂಡು ಮಾಡಿರೋದಲ್ಲ, ರಿಟ್ ಪಿಟಿಷನ್ ಇಟ್ಕೊಂಡು ಮಾಡಿರೋದು. ಅಲ್ಲಿ ಏನಿದೆ, ಏನೇನ್ ಹೇಳಿದ್ದ ಭೀಮಾ, ಅಥವಾ ಏನೇನ್ ಸ್ಕ್ರಿಪ್ಟ್ ಇತ್ತು ಅದರಲ್ಲಿ, A to Z ಹಂಗಿಂದಂಗೆ ಅದೇ ವಿಡಿಯೋ, ಅದೇ ಗಾಡಿ ನಂಬರ್, ಅದೇ ಹುಡುಗಿ, ಅದೇ ಪೇಪರ್, ಅದೇ ಮಾಹಿತಿ ಕೇಂದ್ರ, ಅದೇ ಏನು ಗೆಸ್ಟ್ ಹೌಸ್ ಗಳ ಹೆಸರು, ಅದೇ ಗೆಸ್ಟ್ ಹೌಸ್ ನಲ್ಲಿ ಕೆಲಸ ಮಾಡ್ತಿದ್ದವರ ಹೆಸರು, ಪ್ರತಿಯೊಂದು. ಸರಿ ಸೂರಿ ಮುಕುಂದ್ ಅವರೇ, ಡೀಟೇಲ್ ಆಗಿ ಈ ಪಿಟಿಷನ್ ನನ್ನ ಹತ್ರನೂ ಇದೆ ಕಾಪಿ, ಡೀಟೇಲ್ ಆಗಿ ಒಂದಷ್ಟು ಪುಟಗಳಲ್ಲಿ ಏನೇನೆಲ್ಲ ಹೇಳಬೇಕು ಅದೆಲ್ಲವನ್ನ ಸುಪ್ರೀಂ ಕೋರ್ಟ್ ನ ಮುಂದೆ ಹೇಳಿರು. ಆ ಕಥೆಯನ್ನ ಆಮೇಲೆ SIT ಮುಂದೆ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಇಲ್ಲೆಲ್ಲ ರಿಪೀಟ್ ಟೆಲಿಕಾಸ್ಟ್ ಆಯ್ತು ಅನ್ನೋದು ಬಿಟ್ರೆ, ಮೊಟ್ಟ ಮೊದಲು ಹೋಗಿದೆ ಸುಪ್ರೀಂ ಕೋರ್ಟ್ ನ ಮುಂದೆ ಬರೋಬ್ಬರಿ 50ಕ್ಕೂ ಹೆಚ್ಚು ಪುಟಗಳು. ಇಷ್ಟೆಲ್ಲ ಡೀಟೇಲ್ ಆಗಿ ಅಲ್ಲಿನ ಕಥೆ ಹೇಳಿದ ನಂತರವೂ ಕೂಡ ಸುಪ್ರೀಂ ಕೋರ್ಟ್ ಹೀಗೆ ಯಾಕೆ, ನೀವು ವಕೀಲರಾಗಿರೋದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ಸುಪ್ರೀಂ ಕೋರ್ಟ್ ಹೀಗೆ ಯಾಕೆ ಒಂದು ಆರ್ಡರ್ ಅನ್ನ ಪಾಸ್ ಮಾಡಿರೋಕೆ ಸಾಧ್ಯತೆ ಇದೆ? ಏನಂತ, ಇದು PIL ಅಂತಂದ್ರೆ ಇದರಲ್ಲಿ ಪ್ರೈವೇಟು, ಪೈಸಾ ಹಾಗೆ ಪೊಲಿಟಿಕಲ್ ಇಂಟ್ರೆಸ್ಟ್ ಕಾಣ್ತಾ ಇದೆ. ಈ ಅಬ್ಸರ್ವೇಷನ್ ಸುಪ್ರೀಂ ಕೋರ್ಟ್ ಯಾಕೆ ಮಾಡಿರಬಹುದು ಅಂತ ಕೋರ್ಟ್ ಅನೇಕ ಬಾರಿ ಅನೇಕ ಸಲ ತುಂಬಾ ಜನರಿಗೆ ಆತರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾನೆ ಇರುತ್ತೆ.